ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೀಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಮತ್ತೆ ಇನ್ನೊಂದು ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ದಿನ ಹೀಗೆ ಶುರು ಆಗುತ್ತೆ. ಸೊ ನಾನಿವತ್ತು ಊರಿಗೆ ಹೋಗುವಂಥ ಪ್ರೋಗ್ರಾಮ್ ಇದೆ ನನಗೆ. ಸೊ ಊರಿಗೆ ಹೊರಟಿವಿ. ಊರಿಗೆ ಹೋಗ್ತಾ ಹಾಗೆ ಸನ್ಸೆಟ್ ಆಗ್ತಿತ್ತು. ಅಂದರೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿಬಿಟ್ಟಿತ್ತು. ಊರಿಗೆ ರೀಚ್ ಆಗೋಷ್ಟೊತ್ತಿಗೆ ಒಂದು 7 o'clock ಹತ್ರ ಆಗಿತ್ತು. ನಮ್ಮ ಸ್ವಲ್ಪ ಅದು ಇದು ಶಾಪಿಂಗ್ ಅಂತ ಇರುತ್ತೆ. ಸೊ ಊರಿಗೆ ಹೋಗೋದಾದರೆ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲನೂ ಅರೇಂಜ್ ಮಾಡ್ಕೊಂಡು ತೊಗೊಂಡು ಹೋಗೋಂಥದ್ದಿದ್ದೇ ಇರುತ್ತೆ. ಸೊ ಅದೆಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ನೈಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಫೈರ್ ಕ್ಯಾಂಪ್ ಹಾಕ್ಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಮಾತುಕತೆ ಮಾಡಿಕೊಂಡು ಎಂಡ್ ಮಾಡಿದ್ವಿ ದಿನಾನ. ಸೊ ಇದು ಅರ್ಲಿ ಮಾರ್ನಿಂಗ್ ಒಂದು 6 o'clock ಆಗಿರುತ್ತೆ. ಜಸ್ಟು ಬೆಳಕಾದಾಗ ತೆಗೆದಿರುವಂಥ ವಿಡಿಯೋ ಇದು. ನಾವು ಇವತ್ತು ಗಂಗೆ ಪೂಜೆನ ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ಬೇಗ ಬೇಗ ಎಬ್ಬರಿಸೋದಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ವಿ. ಎಲ್ಲ ಹಂಗಂಗೆ ಮಲ್ಕೊಂಡು ಹಂಗೆ ಇದ್ದರು. ಸೊ ಇಲ್ಲಿ ಪೂಜೆಗೆ ಶುರು ಆಗಿತ್ತು. ಸೊ ನಾವು ಬೆಳಗ್ಗೆನೇ ಎದ್ದು ಒಂದು 4 o'clockಗೆ ಎದ್ಬಿಟ್ಟು ಸ್ವಲ್ಪ ಸ್ನಾನ ಗೀನ ಮಾಡ್ಕೊಂಡು ರೆಡಿ ಆಗಿದ್ವಿ. ಸೊ ಗಂಗೆ ಪೂಜೆ ಮಾಡೋದ್ರಿಂದ ರಥಸಪ್ತಮಿ ಇತ್ತು. ಇಲ್ಲಿ ಹೊಲದಲ್ಲಿ ರೋಟ್ರಿ ಹೊಡಿತಿದ್ರು. ಸೊ ಬರ್ಡ್ಸ್ ಎಲ್ಲ ಬಂದು ವೆಯ್ಟಿಂಗಲ್ಲಿತ್ತು ಎರೆಹುಳ ತಿನ್ನೋದಕ್ಕೆ. ಆ ಎರೆಹುಳ ತಿನ್ನೋದ್ರಲ್ಲಿ ಇದು ಭಾರಿ ಎಕ್ಸ್ಪರ್ಟ್ ಇರುತ್ತೆ. ಆದರೆ ನೋಡಲಿಕ್ಕೆ ಮಾತ್ರ ತುಂಬ ಅದ್ಭುತವಾಗಿತ್ತು. ಒಂಥರ ರಿಲ್ಯಾಕ್ಸಿಂಗ್ ಆಗಿ ರಿಫ್ರೆಶಿಂಗ್ ಆಗಿತ್ತು. ಬೆಳಿಗ್ಗೆನೇ ಈ ಥರ ನೋಡೋದ್ರಲ್ಲಿ ಒಂದು ಸೀರಿಯಸ್ಲಿ ಒಂದು ಖುಷಿ ಇರುತ್ತೆ. ಸೊ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಇದನ್ನು ಫಾಲೋ ಮಾಡ್ಕೊಂಡು ನೋಡ್ತಾ ಇದ್ದರೆ ಅದು ಆರ್ತಿರ್ಲಿಲ್ಲ. ಬೇಕಾದರೆ ಚೇಸ್ ಮಾಡ್ಕೊ ಅಂತ ಅಂದ್ಬಿಟ್ಟು ಚಾಲೆಂಜ್ ಕೊಡ್ತಾಯಿತ್ತು. ಈ ಕಡೆ ಒಂದು ಸೈಡಲ್ಲಿ ಗಂಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ಅವ್ರಿಗೆ ಏನು ಬೇಕೋ ಅದನ್ನು ಮುಂದೆ ನಿಂತ್ಕೊಂಡು ಕೊಡ್ತಾಯಿದ್ದೆ. ಈ ಕಡೆ ನಮ್ಮ ತಾತ ಅಜ್ಜಿನೇ ಅವರೇ ಪೂಜೆ ಮಾಡಿದ್ರು. ಸೊ ಪೂಜೆ ಕೂತಿದ್ರು. ಸೊ ನಾವು ಅವ್ರಿಗೇನು ಬೇಕೋ ಅದನ್ನು ಸರ್ವ್ ಮಾಡ್ತಾಯಿದ್ವಿ. ಇದು ಒಂಥರ ಕಿಂಗ್ ಫಿಶರ್. ಯದನ್ನೇನ ತಿರೋಗತೆ ಲೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಭಾವಾನ್ ಪುಷ್ಪವಾನ್ ಭವತೆ ಯಂ ವೇದ ಲೋಪಾಂ ಆಯತನಂ ವೇದ ಆಯತನವಾನ್ ಭವತೆ ಪುಷ್ಪಾನ್ಯಂತ ಪುಷ್ಪಯಾಮಿ ಆಮೇಲೆ ಕರ್ಪೂರ ಕೊಡ್ಲ. ಇಲ್ಲಿ ನಾವು ಇನ್ನೇನು ಪೂಜೆನ ಎಂಡ್ ಮಾಡೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಎಂಡಿಂಗ್ ಟೈಮಲ್ಲಿ ನಾವು ಕೂಡ ಪೂಜೆ ಮಾಡಿಬಿಟ್ಟು ಮಾಡಿದಂಥ ಗಂಗೆನ ಬಿಡಬೇಕಲ್ವ. ಸೊ ಅದನ್ನು 3 ಕಲ್ಲಿಟ್ಬಿಟ್ಟು ಪೂಜೆ ಮಾಡಿರ್ತಾರೆ. ಸೊ ಅದನ್ನು ಹಾಗೆ ಬಿಡೋಂಗಿಲ್ಲ, ಅದನ್ನು ಗದರಿಸ್ಬೇಕು ಮತ್ತು ನೀರಲ್ಲಿ ಮುಳುಗಿಸ್ಬೇಕು ಅನ್ನೋ ಥರ ಇರುತ್ತೆ. ಸೊ ಅದಕ್ಕೋಸ್ಕರ 3 ಜನ ಮುತ್ತೈದೆಯರು ಬಂದು ಅದನ್ನು ತೆಗೆದು ಮತ್ತು ಅದನ್ನು ನೀರಲ್ಲಿ ಬಿಡುವಂಥದ್ದು. ಇಲ್ಲಿ ನೀರು ಇಲ್ಲದೆ ಇರೋದ ಕಾರಣ ಒಂದು ಚಂಬಲ್ಲಿ ನೀರು ತೊಗೊಂಡು ಅಲ್ಲೇ ಬಿಟ್ಬಿಟ್ರು. ಆ ಥರ ಒಂದು ಶಾಸ್ತ್ರ, ಇದು ಶಾಸ್ತ್ರ ಮಾಡಬೇಕು ಅಂತ ಅಂದ್ಬಿಟ್ಟು ಶಾಸ್ತ್ರ ಮಾಡಿದ್ದು. ಇವರು 3 ಜನ ನನ್ನ ಹಸ್ಬೆಂಡ್ನ ಅಕ್ಕಂದಿರು. ಅವರೆಲ್ಲ ಸೇರಿದಾಗ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ ಇದು ಕೂಡ. ಇದಾಗಿತ್ತು ನನ್ನ ರಥಸಪ್ತಮಿ ದಿನ, ಗಂಗೆ ಪೂಜೆಯ ಒಂದು ಶಾಸ್ತ್ರದ ದಿನ. ಬೆಳಿಗ್ಗೆ ಎದ್ದು ಮಾಡಿಕೊಂಡು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಯಾರ್ಯಾರು ಮಾಡಿದ್ದೀರಾ ನನಗೂ ಕಮೆಂಟ್ ಮಾಡಿ. ಬೈ ಚಾನ್ಸ್ ಯಾರಾದರೂ ನೋಡಿದವರು, ಈ ಥರ ಮಾಡಿದವರು, ಹಳ್ಳಿ ಕಡೆ ಇದನ್ನು ಮಾಡ್ತಾರೆ ಗಂಗೆ ಪೂಜೆ ಅಂತ ಪದೇ ಪದೇ ಮಾಡ್ತಾನೆ ಇರ್ತಾರೆ. ನಾವು ಈ ಒಂದು ತಿಂಗಳ ಹಿಂದೆ ಕೂಡ ಮಾಡಿದ್ವಿ. ಸೊ ಆದರೆ ಇಷ್ಟು ಪುರೋಹಿತರನ್ನೆಲ್ಲ ಕರೆಸಿ ಮಾಡಿರಲಿಲ್ಲ, ಮನೆಯವರೇ ಸೇರಿಕೊಂಡು ಮಾಡಿದ್ವಿ. ಸೊ ಈ ಸರಿ ಪುರೋಹಿತರನ್ನ ಕರೆಸಿ ಮಾಡ್ಕೊಂಡಿದ್ವಿ. ಸೊ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವಂಥ